ಅಪ್ಪು ಸ್ಮಾರಕಕ್ಕೆ ಓಡೋಡಿ ಬಂದಿದ್ದಾರೆ ವಂದಿತಾ ಅವರು. ಅಪ್ಪು ಅವರ ಮುದ್ದಿನ ಮಗಳು ವಂದಿತಾ. ಅಪ್ಪು ಅವರು ಎಷ್ಟು ಇಷ್ಟಪಡ್ತಾ ಇದ್ರು ವಂದಿತಾನ ಅಂದ್ರೆ ರಾತ್ರಿ ವಂದಿತಾ ಅವ್ರು ಮಲ್ಕೊಂಡಿದ್ರು ಕೂಡ ಅಷ್ಟೇ ಬಂದು ಮುತ್ತನ ಕೊಟ್ಟು ನಂತರ ಹೋಗಿ ಮಲ್ಕೋತಾ ಇದ್ರು. ಮಗಳನ್ನ ಒಂದು ದಿವಸ ನೋಡದೆ ಬಿಟ್ಟಿರೋಕೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಶೂಟಿಂಗ್ ಹೋದ್ರು ಕೂಡ ಕಾಲ್ ಮಾಡೋ ಮೂಲಕ ಯೋಗಕ್ಷೇಮ ವಿಚಾರಿಸ್ತಾ ಇದ್ರು, ವಿಡಿಯೋ ಕಾಲ್ ಮಾಡೋ ಮೂಲಕ ಮುಖವನ್ನು ಸಹ ನೋಡ್ತಾ ಇದ್ರು. ಸೊ ಅಷ್ಟೊಂದು ಹಚ್ಕೊಂಡಿದ್ರು ಎರಡನೇ ಮಗಳು ವಂದಿತಾ ಅವರನ್ನ. ಆದರೆ ಅಪ್ಪು ಅವರು ಇಲ್ಲವಾಗಿ 4 ವರ್ಷ ಆಯ್ತು. ಇವತ್ತು ಅಪ್ಪು ಅವರ ಪುಣ್ಯ ಸ್ಮಾರಕಕ್ಕೆ ಪುಣ್ಯ ಸ್ಮರಣೆಗೆ ವಂದಿತಾ ಅವರು ಕೂಡ ಬರ್ತಾರೆ, ಭಾವುಕರಾಗ್ತಾರೆ. ಕುಟುಂಬದ ಜೊತೆಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕಾರವನ್ನು ಸಹ ಮಾಡ್ಕೊಂಡಿದ್ದಾರೆ. ಈ ಒಂದು ದಿವಸ, ಈ ಒಂದು ಕ್ಷಣ ನಿಜವಾಗ್ಲೂ ಕೂಡ ಮರೆಯೋಕ್ಕಂತೂ ಸಾಧ್ಯ ಇಲ್ಲ. ತುಂಬಾನೇ ನೋವಿನ ದುಃಖದ ಕ್ಷಣ ಇದಾಗಿರುತ್ತೆ. ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಪ್ಪು ಇರಬೇಕಾಗಿತ್ತು. ಅಪ್ಪು ಇದ್ದಿದ್ರೆ ಈ 4 ವರ್ಷದಲ್ಲಿ ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋದು. ನಿಜವಾಗ್ಲೂ ಕೂಡ ಅವೆಲ್ಲವೂ ಕೂಡ ನೆನೆಸ್ಕೊಂಡ್ರೆ ಬಹಳಷ್ಟು ಭಾವುಕ ಆಗುತ್ತೆ. ವಂದಿತಾ ಅವರು ಪ್ರತಿದಿನ ಅಪ್ಪು ಅವರ ಫೋಟೋಗೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿ ನಂತರ ಕಾಲೇಜಿಗೆ ಹೊರಡುವಂಥದ್ದೆಲ್ಲವನ್ನು ಕೂಡ ಮಾಡ್ಕೋತಾರೆ. ವಂದಿತಾ ಅವರಿಗೆ ಅಪ್ಪು ಅಂದರೆ ಒಂದು ಸರ್ವಸ್ವ. ತಂದೆಯನ್ನು ನೆನೆಸ್ಕೊಳ್ಳೋದ ದಿವಸವೇ ಇಲ್ಲ. ಅಷ್ಟೊಂದು ಹಚ್ಕೊಂಡಿದ್ದು ಎರಡನೇ ಮಗಳು ವಂದಿತಾ ಅವರು. ಅಷ್ಟೊಂದು ಬಾಂಡಿಂಗ್ ಇತ್ತು ಎರಡನೇ ಮಗಳ ಜೊತೆ.